ಎಲ್ಲಾದ್ರೂ ನೋಡಿದ್ರೆ ಕಣ್ಣಿಡಿತೀರಾ? ಓ ಕಂಡು ಹಿಡಿತೀರಿ, ಆದರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಮಾತ್ರ. ಹೌದು, ಅವಳನ್ನ ನಾವ್ಯಾಕೆ ಕಂಡು ಹಿಡಿಬೇಕು? ಆ, ಯಾಕಂದ್ರೆ ಅವಳಿಗಿಂತ ನಾನೇ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ವಾ. ನಾನು ಅವಳನ್ನ ನೋಡಿದ್ಮೇಲೆನೆ ನಿಮ್ ಮಾತನ್ನ ನಂಬ್ತೀನಿ. ಆಹಾ, ಹಾಗಿದ್ರೆ ಅವಳನ್ನ ನಾನು ಹುಡುಕ್ಲೇಬೇಕು. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಗೆಳೆಯ ಗೆಳೆಯ ಅಂದ್ಕೊಂಡು ಪೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲ ಶಿವ. 25 ವರ್ಷದ ಸ್ನೇಹನ ಇವಳು ಯಾವಳಿಗೋಸ್ಕರನೋ ಬಿಟ್ಕೊಟ್ಬಿಟ್ಟ ಶಿವ. ನಿನ್ನ ಸ್ನೇಹದಿಂದ ನಾನು ನಿನ್ನನ್ನು ನಂಬಿದ್ದೆ. ಸಿಟಿಲಿ ಬೇಜಾನ್ ಲಾಯರ್ಗಳಿದ್ದಾರೆ. ನನ್ನ ಮಗನ ಹೇಗೆ ಬಿಡಿಸ್ಕೊಂಡು ಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ, ಯಾರನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ. ಅಣ್ಣ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಿತ್ತು. ನನ್ನಿಂದನ? ಅದೇನು? ನಾನು ನಿನ್ನ ಅಣ್ಣನೇ ಅಲ್ಲ, ನನಗೆ ನಿನಗೆ ಸಂಬಂಧನ ಇಲ್ಲ ಅಂತೆಲ್ಲ ಅಂದೆ. ಕಷ್ಟ ಬಂದ ಕೂಡಲೇ ನಾನು ನಿನ್ನ ಅಣ್ಣ ಆಗ್ಬಿಟ್ನಾ? ತಿಳಿದೆ ಏನೋ ಮಾಡಿದ. ಅಣ್ಣ, ಈಗ ನಾನು ಯಾವ ಸ್ಥಿತಿಲಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ನನ್ನ ಮಗಳು ಕಣ್ಣೀರು ಹಾಕೋದನ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ ಅಣ್ಣ. ದಯವಿಟ್ಟು ವಿಕ್ಕಿನ ಬಿಡಿಸ್ಕೊಂಡು ಬಾ. ನಮ್ಮ ಮಗಳ ಜೀವನ ನಿಮ್ ಕೈಯಲ್ಲಿದೆ ಬಾಬಾ, ದಯವಿಟ್ಟು ಅವಳನ್ನ ಉಳಿಸ್ಕೊಡಿ. ಹೋಗಿ ಆ ನಿಮ್ಮ ಭಾರ್ಗವಿನ ಕೇಳಿ, ಅವಳು ಸಹಾಯ ಮಾಡಿದ್ರು ಮಾಡ್ಬೋದು. ಅವಳನ್ನ ಅತಿಯಾಗಿ ನಂಬಿ ಮೋಸ ಹೋದ್ವಿ ಬಾವ. ಮದ್ವೆ ತಯಾರಿ ಆಗುವಾಗ ಸುಮ್ಮನೆ ಇದ್ಲು. ಕೊನೆ ಕ್ಷಣದಲ್ಲಿ ತಾಳಿ ಕಟ್ಟಾದ್ಮೇಲೆ ವಿಕ್ಕಿನ ಅರೆಸ್ಟ್ ಮಾಡಿಸಿದ್ಲು. ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ತೀನಿ ಅಂತಿದ್ದ ಭಾರ್ಗವಿ ಇನ್ನೊಂದು ಹುಡುಗಿಗೆ ಅನ್ಯಾಯ ಮಾಡ್ತಾಳೆ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ. ನಂಬಿ ಜೊತೆ ನಿಂತು, ಆದ್ರೆ ನಮಗೆ ಚೂರಿ ಹಾಕ್ಬಿಟ್ಲು. ಈಗಿಲ್ಲ, ಅವಳು ಮಾತು ನಂಬೇಡಿ ಅಂತ ಅಷ್ಟು ಸತಿ ಬಡ್ಕೊಂಡೆ. ಆದ್ರೆ ಅವಳು ಬೂಟಾಟ್ಕೆ ಮುಂದೆ ನನ್ನ ಕಾಳಜಿ ಮಾತು ನಿಮ್ ಕಿವಿಗೆ ಬೀಳಿಲ್ಲ. ಏನೋ ಈಗ್ಲಾದ್ರೂ ನಿಮಗೆ ಬುದ್ಧಿ ಬಂತಲ್ಲ. ಅಣ್ಣ, ವಿಕ್ಕಿ ಹೊರಗಡೆ ಬರ್ತಾನಲ್ವಣ್ಣ? ಅವನು ಹೊರಗಡೆ ಬರ್ತಾನೆ ಅನ್ನೋದ್ರ ಪ್ರಶ್ನೆನೇ ಇಲ್ಲ. ನಮ್ಮ ಋತು ಜೀವನ ಸರಿ ಹೋಗ್ಬೇಕು, ನನ್ನ ಶಕ್ತಿ ಗೆಳತನ ಸರಿ ಹೋಗ್ಬೇಕು ಅಂದ್ರೆ ವಿಕ್ಕಿ ಹೊರಗಡೆ ಬರಲೇಬೇಕು. ಆದಷ್ಟು ಬೇಗ ವಿಕ್ಕಿ ಹೊರಗಡೆ ಬಂದಿಲ್ಲ ಅಂದ್ರೆ ನಮ್ಮ ಋತು ವಿಷಯ ಎಲ್ರಿಗೂ ಗೊತ್ತಾಗೋಗುತ್ತೆ. ಏನು ಹೇಳ್ತಿದ್ದೀಯ ನೀನು? ಅಂದ್ರೆ ಮಗಳು ಮದ್ವೆ ಆದ್ಮೇಲೂ ತವ್ರ ಮನೇಲೇ ಇದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ದೆ. ಮೊದಲು ಆ ಭಾರ್ಗವಿ ಸಹವಾಸ ಬಿಡಿ, ಅವಳು ಹೇಳೋ ಸುಳ್ಳಿನ ಕತೆಗಳನ್ನು ನಂಬೋದನ್ನ ಬಿಡಿ. ಅರ್ಧಕ್ಕರ್ಧ ಸಮಸ್ಯೆಗಳು ತಾನಾಗೆ ಸಾಲ್ವ್ ಆಗುತ್ತೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ವಿಕ್ಕಿನ ನಾನು ಹೊರಗಡೆ ಕರ್ಕೊಂಡ್ಬರ್ತೀನಿ. ನಮ್ ಋತುನ ಶಕ್ತಿ ಅಣ್ಣ ಮನೆ ತುಂಬಿಸ್ಕೊಳ್ತಾರಲ್ವಾ ಬಾಬಾ?
ಮೊದಲು ನಮ್ಮ ಮಗ ನಮ್ಮನೆಗೆ ಬರೋ ಹಾಗೆ ಮಾಡಿ, ಆಮೇಲೆ ನಿಮ್ಮ ಮಗಳು ನಮ್ಮನೆಗೆ ಬರೋದನ್ನ ಯೋಚನೆ ಮಾಡೋಣ. ರಿತು ನಾಟಕ ಆಡ್ತಿದ್ದಾಳೇನೋ ಅನ್ನೋ ಸಂಶಯದಲ್ಲಿ ಇಲ್ಲಿಗೆ ಬಂದಿದ್ದಂತೂ ನಿಜ. ಆದ್ರೆ ಅವಳಿಗೆ ತೊಂದರೆ ಕೊಡೋ ಯಾವ ಉದ್ದೇಶನೂ ನನ್ ನಿಜವಾಗ್ಲೂ ಇರ್ಲಿಲ್ಲ ಅರ್ಜುನ್. ಇದನ್ನ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ನೀನು ಏನೇ ಬಡ್ಕೊಂಡ್ರು ಮನೇಲಿ ಎಲ್ರೂ ನನ್ನ ಮಾತನ್ನೇ ನಂಬೋದು. ಇವತ್ತು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರೋ ಅರ್ಜುನ್ ನಾಳೆ ನಿನ್ನ ಕತ್ತಿಡ್ದು ಆಚೆ ದಪ್ತಾನೆ. ಆಚೆ ಹಾಕೋ ಹಾಗೆ ನಾನು ಮಾಡ್ತೀನಿ. ನೀನು ನಮ್ಮಲ್ಲಿರೋ ಪ್ರತಿ ಕ್ಷಣನು ನಿನಗೆ ನರ್ಕ ತೋರ್ಸೋ ಹಾಗೆ ನಾನು ಮಾಡ್ತೀನಿ. ಏಯ್, ಅದೇನ್ ಮಾಡ್ಕೊಳ್ತೇವೆ ಮಾಡ್ಕೋ ಹೋಗ್. ನಿನ್ನಿಂದ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡ್ಸಕ್ಕಾಗಲ್ಲ. ಸುಳ್ಳಿನ ಅರಮನೆ ಜಾಸ್ತಿ ದಿನ ಇರುತ್ತೆ ಅನ್ಕೋಬೇಡ ಬೃಂದ. ಎಮ್ಮೆಲ್ಲೆ ಮಗ ಅಂತ ಮೆರಿತಿದ್ದ ಬೆಕ್ಕಿನೇ ಇವತ್ತು ಜೈಲಿಗೆ ಸೇರಿದಾನೆ. ಇನ್ನು ನೀನ್ ಯಾವ ಲೆಕ್ಕ? ಅತ್ಗೆ ಅಂದ್ರೆ ತಾಯಿ ಸಮಾನ, ಅತ್ಗೆ ಅಂದ್ರೆ ದೇವ್ರು ಅಂತ ನಂಬ್ಕೊಂಡಿರೋ ನನ್ ಗಂಡನ ಯಾವ ಮರೆಸ್ತಿದ್ಯಲ್ಲ. ನೋಡ್ತಾ ಇರೋ ಊರ್ಗು ನಿನ್ ಮುಖವಾಡ ಬಿಚ್ಚಲಿಲ್ಲ ಅಂದ್ರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ. ಆ ಅನಾಮಿಕನ ನೋಡ್ದೆ ಅಂತ ಈ ಈಡಿಯಟ್ ಹೇಳಿದಾನೆ. ಅದ್ ನಿಜಾನೇ ಆಗಿದ್ರೆ ಅವಳನ್ನ ನೋಡಿದ್ದು ಇವನೊಬ್ನೇ. ಅದೇನೋ ಅಂತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿಯೋದ್ರಲ್ಲಿ ಏನೂ ತಪ್ಪಿಲ್ವಂತೆ. ಈಗ ಇವನತ್ರನೇ ನೈಸಾಗಿ ಮಾತಾಡಿ ಅವಳು ಯಾರು ಅನ್ನೋದನ್ನ ಕಂಡುಹಿಡಿಬೇಕು. ಹೇ ಶ್ರೀ, ಧನಲಕ್ಷ್ಮಿ, ನೀವು ನನಗ ಹಾಯ್ ಅಂದಿದ್ದ, ಅಯ್ಯೋ ನಂಬಿಕೆ ಆಗ್ತಿಲ್ವೇ? ನಾನೇ ಪ್ರೀತಿಯಿಂದ ಕರೆದಿದ್ದು. ಗುರುಚಿ ಗುರುಚಿ ಏನ್ ಮಾಡ್ತಿದ್ದೀರಾ? ಅದು ಗುರೂಜಿ ನನಗೆ ಈ ತಾಯ್ತಾನ ಕೊಟ್ಟಿದ್ರು. ಇದನ್ನ 21 ದಿನ ಕಟ್ಕೊಂಡ್ರೆ 22ನೇ ದಿನಕ್ಕೆ ಸೂರ್ಯ ಅಸ್ತ ಆಗೋದ್ರೊಳಗೆ ಕನ್ಯಾ ರಾಶಿಲಿರೋ ಹುಡುಗಿ ನನ್ನ ಜೀವನದಲ್ಲಿ ಕನ್ಯಾಮಣಿ ಆಗ್ತಾಳೆ ಅಂತ ಹೇಳಿದ್ರು. ನನ್ನ ಅದೃಷ್ಟಕ್ಕೆ ನೀವೇ ಕಾಲಿಟ್ಟು ಒಳಗಡೆ ಬಂದ್ರಿ. ಜೈ ಗುರು. ಸುಂದ್ರಿ, ನಿಮಗೂ ತಾಯ್ತ ಬೇಕಾ? ಬೇಡ, ನನಗ್ ಬೇಕಾದವರು ಈ ಮನೇಲೇ ಇದ್ದಾರೆ. ಅಯ್ಯೋ, ನಿಂತೇ ಇದ್ದೀರಲ್ಲ, ನೀವು ನಿಂತ್ರೆ ನನ್ನ ಕಾಲು ನೋಯುತ್ತೆ. ಪ್ಲೀಸ್ ಕೂತ್ಕೊಳ್ಳಿ. ಶೋರ್. ಓಕೆ, ನಿಮಗೆ ಕಾಫಿ ಟೀ ಏನಾದರೂ ಮಾಡ್ಕೊಂಬರಲ್ಲ? ಏನು ಬೇಡ, ನನ್ನ ಜೊತೆ ಒಂದ್ 5 ನಿಮಿಷ ಮಾತಾಡಿ ಸಾಕು. ಅಯ್ಯೋ, ಅದಕ್ಕೇನಂತೆ, ದಿನದ 24 ಗಂಟೆ ಮಾತಾಡೋಣ, ವರ್ಷದ 365 ದಿನನೂ ಮಾತಾಡೋಣ. ಹೇಳಿ,
ನಿನ್ನೆ ಮೆಹಂದಿ ಫಂಕ್ಷನ್ ಅಲ್ಲಿ ನಿಮ್ಮನ್ನ ನೋಡಿ ನೋಡಿ ತುಂಬಾ ಮಾತಾಡೋಣ ಅನ್ಕೊಂಡೆ. ಮಾತಾಡೋದಲ್ವಾ? ಯಾರು ನಿಮ್ಮನ್ನು ತಡೆದದ್ದು? ಯಾರು ನಿಮ್ಮನ್ನು ತಡೆದದ್ದು? ಕಮಾನ್ ಟೆಲ್ ಮಿ, ಯಾರು ಯಾರು ಯಾರು? ನೀವೇ. ಹೌದು, ಮತ್ತೆ ನೀವದ್ ಯಾವ್ದೋ ಬೇರೆ ಹುಡುಗಿ ಜೊತೆ ಮಾತಾಡ್ತಿದ್ರಿ, ಅದಕ್ಕೆ ನಾನ್ ಬರ್ಲಿಲ್ಲ. ಅಯ್ಯೋ, ನಾನು ಮಾತಾಡಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು, ಹೋಗ್ಲಿಕ್ಕೆ ಮನಸ್ಸುಂಟು ಅಂತ ಹೇಳಿ ಹೋಗೇ ಬಿಟ್ಲು. ಅವಳೇನಂದ್ಲು? ನೋಡಕ್ ಹೇಗಿದ್ಲು? ಶಾಂತಿ ಶಾಂತಿ ಅಲ್ಲ, ಹೇಗಿದ್ಲು ಅವಳು ನೋಡಕ್ಕೆ? ಅದನ್ನ ಹೇಳಿ. ಕೂಲ್ ಕೂಲ್ ಕೂಲ್. ಅವಳು ನೋಡಕ್ ಚೆನ್ನಾಗಿರ್ಲಿಲ್ಲ, ನೀವು ಸೂಪರ್ ಆಗಿದ್ದೀರ. ಅವಳು ಕಪ್ಪಟ್ಟೆ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ಲು, ಕಣ್ಣು ಒಂದೇ ನೋಡಿದ್ದು. ಎಲ್ಲಾದ್ರೂ ನೋಡಿದ್ರೆ ಕಣ್ಣಿಡಿತೀರಾ? ವಾ ಕಂಡು ಹಿಡಿತೀರಿ, ಆದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಮಾತ್ರ. ಹೌದು, ಅವಳನ್ನ ನಾವ್ಯಾಕೆ ಕಂಡು ಹಿಡಿಬೇಕು? ಯಾಕಂದ್ರೆ ಅವಳಿಗಿಂತ ನಾನೇ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ವಾ. ನಾನು ಅವಳನ್ನ ನೋಡಿದ್ಮೇಲೆನೆ ನಿಮ್ ಮಾತನ್ನ ನಂಬ್ತೀನಿ. ಆಹಾ, ಹಾಗಿದ್ರೆ ಅವಳನ್ನ ನಾನು ಹುಡುಕ್ಲೇಬೇಕು. ಅವಳು ಕಣ್ಣು ನೋಡಿದ ತಕ್ಷಣ ಅದೇ ಕಣ್ಣು ಅಂತ ಹೇಳೇ ಬಿಡ್ತೀನಿ. 5 minutes ಬಂದೆ.